ಇವಾಗೆಲ್ಲ ರೆಡಿ ಆಗ್ಬಿಟ್ಟಿದೆ. ವಾಸನೆ ಮಾತ್ರ ಸೂಪರು ಸೂಪರು. ಹಾ ಹಾ ಘಮ ಘಮ ಓ ಘಮ ಘಮ. ವಿಡಿಯೋ ಆಗ್ತಾ ಇದೆಯಲ್ಲ? ವಿಡಿಯೋ ಆಗ್ತಾ ಇದೆ. ನಾನಿವಾಗ ರೀಲ್ಸ್ ಮಾಡೋಕ್ಕೆ ಶುರು ಮಾಡ್ತೀನಿ. ಹಾಯ್ ಹಾಯ್ ನನ್ನ ಸ್ನೇಹಿತರೆ, ನೋಡಿ ನಾನು ಹೊಸ ಡಿಶ್ಗಳನ್ನ ನನ್ನ ಒಂದು ಪ್ರಯತ್ನ ಮಾಡಿ ಮಾಡಿದ್ದೀನಿ. ನೀವು ತಿಂದು ಟೇಸ್ಟ್ ಮಾಡಿ ಹೇಳ್ಬೇಕಲ್ಲ. ಮತ್ತೆ ಸ್ನೇಹಿತರೆ, ಎಲ್ಲರೂ ಆರಾಮಾಗದಿರಲ್ಲ? ಮತ್ತೆ ಸ್ನೇಹಿತರೆ, ಇದೆಲ್ಲ ನೋಡಿ ಚೈನೀಸ್ ಫುಡ್. ಇವೆರಡು ಚೈನೀಸ್ ಫುಡ್. ಇದು ನನ್ನ ಪ್ರೀತಿಯ ಗೋಬಿ ಮಂಚೂರಿ. ನಾನು ನಿಮಗೆ ಪಾರ್ಸಲ್ ಕಳಿಸ್ತೀನಿ. ನೀವು ತಿಂದ್ಬಿಟ್ಟು ಹೇಳಬೇಕು ನನಗೆ ಏನಂತ, ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಗಿರುತ್ತೆ ಅಂತ, ಮತ್ತು ಕಾಮೆಂಟ್ ಮಾಡೋದನ್ನು ಮಾತ್ರ ಮಾಡಬೇಡಿ ಫ್ರೆಂಡ್ಸ್. ಏನಪ್ಪ ಇವಳು ನಮಗೆ ಪಾರ್ಸಲ್ ಕಳಿಸ್ತಾರಂತೆ, ನಾವು ತಿನ್ಬೇಕಂತೆ, ಆದ್ರೂ ತಿಂದ್ಬಿಟ್ಟು ಟೇಸ್ಟ್ನ ಕಾಮೆಂಟ್ ಮಾಡಬಾರ್ದಂತೆ. ಏನಿದು ಅಂತೀರಾ? ಯಾಕಂದರೆ ನನಗೆ ಗೊತ್ತು ನನ್ನ ಅಡುಗೆ ಹೆಂಗೆ ಮಾಡಿರ್ತೀನಿ ಅಂತ. ನಾವು ಚಲೋ ಮಾಡಿರಂಗಿಲ್ಲ ಅಂತ ನನಗೆ ಗೊತ್ತು ರೀ ಮರೆಯಾರ. ಏನು ಮಾಡೋದು, ಅದಕ್ಕೆ ನಿಮ್ಗೆ ಟೇಸ್ಟ್ ಮಾಡಿರಿ, ಆದರೆ ಕಾಮೆಂಟ್ ಮಾತ್ರ ಮಾಡಬೇಡ್ರಿ ಅಂತ ಹೇಳ್ತಾ ಇರೋದು. ಅಯ್ಯೋ ದೇವ್ರೇ, ನಾ ಬೇರೆ ಅಡುಗೆ ಮೇಲೆ ಬಂದ್ಬಿಟ್ನಲ್ಲಪ್ಪ. ಇವಳು ಬೇರೆ ರೀಲ್ಸ್ ಮೇಲೆ ರೀಲ್ಸ್ ಮಾಡ್ತಾರ, ಅದು ಬೇರೆ ತನ್ನ ತಪ್ಪನ ತಾನು ಒಪ್ಕೊಂಡ್ಬಿಟ್ರ. ಅಡುಗೆ ಬೇರೆ ಚಲೋ ಮಾಡಿಲ್ಲ ಅಂತ ಹಂಗೆ ತಿರುಗ್ಬಿಟ್ಟು ಒಳಗೆ ಹೋಗ್ಬಿಡ್ಲೇನೆ. ಒಳ್ಳೆ ಹೋಗೋದ ಬೆಟರ್. ಆಮೇಲೆ ತಿಂದ್ಬಿಟ್ಟು ಹೊಟ್ಟೆ ಕೆಡಿಸ್ಕೊಂಡ್ರೆ ಹರ ಆಫೀಸ್ನಲ್ಲಿ ಲ್ಯಾಟ್ರಿನ್ಗೆ ಅಡ್ಡಾಡ್ಬೇಕಾಗತ್ತೆ. ಒಳಗೆ ಹೋಗೋದು ಹೊರಗೆ ಬರೋದು, ಹೊರಗೆ ಹೋಗೋದು ಒಳಗೆ ಬರೋದು. ನಮ್ಮ ಆಫೀಸರ್ ನೋಡಿ ತಲೆ ಕೆಟ್ಟು ನನ್ನ ಆಫೀಸ್ನಿಂದ ಔಟ್ ಮಾಡ್ತಾನ. ಇವ್ಳು ನೋಡ್ತಾ ಇಲ್ಲ, ರೀಲ್ಸ್ನಲ್ಲಿ ಬ್ಯುಸಿ ಆಗ್ಬಿಟ್ಟಾಳ. ತಿರುಗ್ಬಿಟ್ಟು ಒಳಗೆ ಹೋಗ್ಬಿಡ್ತೀನಿ. ಒಂದು ಎರಡು ನೋಡ್ತಾ ಇಲ್ಲ ನನ್ನ ಹೆಂಡತಿ. ತಪ್ಪಿಸ್ಕೊಂಡ್ಬಿಟ್ಟೆ ರೀ. ನನ್ನ ಹೆಂಡತಿ ನೋಡಬಿಟ್ಲಾ? ಯಪ್ಪ ಬಿದ್ನೋ ಮರಯ. ಯಪ್ಪ ನನ್ನ ಸೊಂಟ. ಶಿಲ್ಪ ಬೇಬಿ, ಅಯ್ಯೋ ಅಯ್ಯೋ ಬಿದ್ಬಿಟ್ಟ. ಸಾರಿ ಬೇಬಿ, ಹಾಗೆ ಹಾಗೆ ಕಾಲು ಟಚ್ ಆಗ್ಬಿಡ್ತು ಬೇಬಿ. ಯಬ್ಬಸ್ರಿಪ್ಪ, ಎಂತ ಕರ್ಮಪ್ಪ, ನಿಮ್ಮನೆ ಹಾಳಾಗ್ಲಿ. ಕಾಲಿಲೆ ಒದ್ಬಿಟ್ಟ. ಮತ್ತೆ ಸಾರಿ ಬೇಬಿ, ಗೊತ್ತಾಗ್ಲಿ ಬೇಬಿ ಅಂತ ಯಬ್ಬಸ್ರಿ, ನನ್ನ ಹೇಳಾಕ ಬರ್ತಾ ಇಲ್ಲ. ಅಪ್ಪ ನನ್ನ ಸೊಂಟ. ಸ್ನೇಹಿತರೆ, ಸಾರಿ, ಸ್ವಲ್ಪ ನಮ್ಮ ಯಜಮಾನ್ರ ಕಾಲು ನನ್ನ ಸೊಂಟಕ್ಕೆ ಟಚ್ ಆಯ್ತು, ಅದಕ್ಕೆ ಕೆಳಗೆ ಮುಗಿಸ್ಕೊಂಡು ಬಿದ್ದುಬಿಟ್ಟೆ. ತಪ್ಪು ತಿಳ್ಕೊಬೇಡ್ರಿ, ಹಂಗೆ ನಮ್ಮ ಯಜಮಾನ್ರನ್ನ ಕ್ಷಮಿಸ್ಬಿಡ್ರಿ. ಏನಂತೀರಾ? ಲೇ ಶಿಲ್ಪ, ನೀನು ರೀಲ್ಸ್ ಮಾಡ್ತಿದ್ದೀನಾ? ಹ್ಞೂ ರೀ, ನನ್ನ ಮರ್ಯಾದೆನ ತೆಗೆದುಬಿಟ್ರಲ್ರಿ. ಸರಿ ಬಿಡ್ರಿ, ಆಗ್ಲಿ ಹೋಗ್ಲಿ. ಬರೀ ಚೈನೀಸ್ ಫುಡ್ ಮಾಡೇನ್ರಿ, ಬರೀ ತಿನ್ಬರಿ, ಹಂಗೆ ಹತ್ತಿರ ಕರೆದ್ಬಿಡ್ರಿ. ಚೈನೀಸ್ ಫುಡ್ಡ ಇವಾಗಾದ್ರೂ ಹಿಡಿದ್ಲು ವೀಕ್ಷಕರಿಗೆ. ವೀಕ್ಷಕರೇ, ನಾನು ಪಾರ್ಸಲ್ ಮಾಡ್ತೀನಿ, ಅದು ತಿಂದ್ಬಿಟ್ಟು ನೀವು ಕಾಮೆಂಟ್ ಮಾಡಬೇಡಿ ಅಂತಂದ್ಲು. ಈಗ ನಾನು ತಿಂದು ಕಾಮೆಂಟ್ ಮಾಡಿದ್ರೇನು ಬಿಟ್ರೇನು? ಚಲೋನಾ ಇರಂಗಿಲ್ಲ. ಅಯ್ಯೋ ಸ್ನೇಹಿತರೆ, ಇದೆಲ್ಲ ಗಂಡ ಹೆಂಡತಿ ಅಂದಮೇಲೆ ಸ್ವಲ್ಪ ಹಂಗಿರೋದು ರೀ. ಸ್ವಲ್ಪ ಈ ಕಡೆ ಮಾಡ್ರಿ. ಅದೇ ಮುಖ ಹಂಗೆ ಮಾಡಿರಿ, ನನಗೆ ಹಿಂದ್ಗಡೆ ತಿರುಗಾಕ ನೋಡಾಗಲ್ಲ. ಸ್ವಲ್ಪ ನಕ್ಕೊಂತ ಈ ಕಡೆ ಮಾತಾಡ್ರಿ. ಹಾಯ್ ನನ್ನ ಮುದ್ದು ಸ್ನೇಹಿತರೆ ಅಂತ ಹೇಳ್ರಿ. ಹೇಳ್ಬೇಕ? ಹಾಯ್ ನನ್ನ ಸ್ನೇಹಿತರೆ, ಎಲ್ಲರೂ ಹೇಗಿದ್ರಾ? ಇವಳು ನನ್ನ ಪ್ರೀತಿಯ ಶಿಲ್ಪ. ಇವಳು ಮಾಡಿರೋ ಇಲ್ಲೆಲ್ಲ ಇದಾವೆ. ಯಾವ ಚೈನೀಸ್ ಫುಡ್ಡು, ಏನು ಗೋಬಿ ಮಂಚೂರಿ ಏನೋ ಮಾಡ್ರಿ, ಆದ್ರೆ ಚಲೋ ಮಾಡ್ತಾ ಅಂತ ಅನ್ಕೋಬೇಕ್ರಿ. ಅದು ನೋಡಕ್ ಮಾತ್ರ ಒಳ್ಳೆ ಕಲರ್ಫುಲ್ ಆಗಿರ್ತಾರಿ, ಆದ್ರೆ ತಿಂದ್ರೆ ಟಾಯ್ಲೆಟ್ನಿಂದ ಹೊರಗೆ ಬರಕ್ಕಾಗಲ್ರಿ. ಅಂತ ಅಡುಗೆ ಮಾಡ್ತಾಳ್ರಿ ನನ್ನ ಮುದ್ದು ಶಿಲ್ಪ ರಾಣಿಯವರು. ಅಯ್ಯೋ ರೀ, ನನ್ನ ಮರ್ಯಾದೆ ಯಾಕೆ ತೆಗತ್ತೀರಿ? ಇವಾಗಾದ್ರೂ ಅವ್ರಿಗೆ ಹೇಳಿ ಚಲೋ ತಂಗ ಅಡುಗೆ ಮಾಡ್ತೀನಿ, ನಿಮ್ಮ ಪಾರ್ಸಲ್ ಮಾಡ್ತೀನಿ ಅಂತ. ನೀವು ಬೇರೆ ಏನ್ರಿಪ್ಪ? ಹೌದಲ್ಲ? ಸಾರಿ ಫ್ರೆಂಡ್ಸ್. ದಿರಿ ನಾನು ಶಿಟ್ ಭದ್ರಗತೆ ಮಾಡ್ತೀನಿ ಆ್ಯಕ್ಟಿಂಗ್. ನೀವು ನನ್ನ ರಂಭಿಸ್ಬೇಕು, ನೈಸ್ ಮಾಡಬೇಕು, ಪ್ರೀತಿನ ಜಾಸ್ತಿ ತೋರಿಸ್ಬೇಕು. ನಮ್ಮೆಲ್ಲ ವಿಡಿಯೋಗಳು ನೋಡ್ತಾ ಇದ್ದಾರ ನೋಡಿಯಲ್ಲಿ ಎಲ್ಲರೂ ಹಾಗೆ ಲೈವಲ್ಲಿ ಇದ್ದಾರೆ. ನೋಡ್ತಾ ಇದ್ರನ? ಕೇಳ್ತಿದ್ದಿಲ್ಲ? ಅದಕ್ಕೆ ನೀವು ಹಂಗೆ ಮಾಡಬೇಕು. ಅದಕ್ಕೆ ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ, ನನಗೆ ಲೈಕ್ ಮೇಲೆ ಲೈಕು, ಕಾಮೆಂಟ್ ಮೇಲೆ ಕಾಮೆಂಟು, ಹಂಗೆ ಒಂದ್ರ ಮೇಲೆ ಒಂದು ಸಬ್ಸ್ಕ್ರೈಬರು ಹಾಕ್ತಾರೆ. ಅದಕ್ಕೆ ಮಾಡ್ತೀರಲ್ಲ ನಾಟಕನ? ಮಾಡ್ತೀನಿ. ನಾಟಕ ಅಂತ ನಾನು ಹಂಗೆ ಸುಮ್ಮನೆ ನೀವೇನ್ರಿಪ್ಪ ನಾಟಕ ಮಾಡ್ತೀರಿ ಮತ್ತೆ ನಮ್ಮ ಪ್ರೀತಿ ಮೇಲೆ?
ಹಂಗಲ್ ಬಿಡ ನನ್ನ ರಾಣಿ ಮುದ್ದರವಿ ನನ್ನ ಶಿಲ್ಪ ಬಿಬಿ. ಹಾಂ, ಹೊಸ ಬಾಳು ನಿನ್ನಿಂದ ನೀ ತಂದೆ ಆನಂದ, ನಿನ್ನ ನಾ ನೋಡಲು ನಿನ್ನ ನಾ ಸೇರಲು. ನೋಡಿ ನಮ್ಮ ಯಜಮಾನ್ರು ನಡ್ಕೊಂಡ್ರೆ ಎಷ್ಟು ಲವ್ ಮಾಡ್ತಾರ ಅಂತ. ರಾಣಿ ನನ್ನ ಮಲಗಿಣಿ ನನ್ನ ಮುದ್ದು ರಾಣಿ, ಬಾಮೆ ಸತ್ಯಭಾಮೆ ನನ್ನ ಮೇಲೆ ಕೋಪವೇ, ಬಾಮೆ ಸತ್ಯಭಾಮೆ ನನ್ನ ಮೇಲೆ ಕೋಪವೇ, ಸರಸಕ್ಕೆ ಕರೆದರೆ ವಿರಸವ ತೋರುವೆ, ಸರಸಕ್ಕೆ ಕರೆದರೆ ವಿರಸವ ತೋರುವ ಏಕೆ ನನ್ನಲ್ಲಿ, ಬಾಮೆ ಸತ್ಯಭಾಮೆ.